ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಬಿಗ್ ಬಾಸ್ ಅಂದುಕೊಂಡಂತೆ ಬಿಗ್ ಬಾಸ್ 12ರ ಒಂದು ವೇದಿಕೆ ಸಿದ್ಧವಾಗಿದ್ದು ಆಯಿತು. ಆ ವೇದಿಕೆಯೊಳಗೆ ಸ್ಪರ್ಧಿಗಳು ಬಂದಿದ್ದು ಆಯಿತು, ಜೊತೆಗೆ ಬಿಗ್ ಬಾಸ್ ಮನೆಯ ಪ್ರವೇಶ ಮಾಡಿದ್ದು ಆಯಿತು. ಎಂದಿನಂತೆ ಕಿಚ್ಚ ಸುದೀಪ್ ತಮ್ಮ ಡಿಫ್ರೆಂಟ್ ಹೇರ್ ಸ್ಟೈಲ್ ಮೂಲಕ, ಒಂದು ಹೊಸ ಲುಕ್ನ ಮೂಲಕ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ಅನ್ನ ಲಾಂಚ್ ಮಾಡಿದ್ದು ಕೂಡ ಆಯಿತು. ಹಾಗಾದ್ರೆ ಸಾಕಷ್ಟು ವಿಶೇಷತೆಗಳು ಈ ಬಾರಿಯ ಬಿಗ್ ಬಾಸ್ನಲ್ಲಿ ನಾವು ಕಾಣಬಹುದು. ಅಂದಹಾಗೆ ಬಿಗ್ ಬಾಸ್ನಲ್ಲಿ ಈ ಸಲ ಗಮನ ಸೆಳೆತಿರುವಂತವರು ಅಂತ ಹೇಳಿದ್ರೆ ಇಬ್ಬರು, ಅದರಲ್ಲೂ ಉತ್ತರ ಕರ್ನಾಟಕದ ಸ್ಪರ್ಧಿಗಳು ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪರ್ಟಿಕ್ಯುಲರ್ ಆಗಿ ಯಾಕೆ ಉತ್ತರ ಕರ್ನಾಟಕದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಂದ್ರೆ, ಕಳೆದ ಬಾರಿ ಹನುಮಂತ ಎಲ್ಲರ ಗಮನವನ್ನ ಸೆಳೆದಿದ್ರು. ಬಡ್ನಿ ಹೈದ ಜವಾರಿ ಹುಡುಗ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಆಗಿದ್ರು. ಅವರ ಹಾಡುಗಳ ಮೂಲಕ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು. ತಾನಿರೋದೇ ಹಿಂಗೆ, ನಾನು ಮಾಡಿದ್ದೆ ಹೀಗೆ, ನನ್ನ ಆಡಿದ್ದೆ ಆಟ ಅನ್ನುವಂತಹ ರೀತಿಯಲ್ಲಿ, ಯಾರ ಸಹವಾಸಕ್ಕೂ ಹೋಗದೆ ತಾನಾಯ್ತು, ತನ್ನ ಆಟ ಆಯ್ತು ಅನ್ನುವಂತಹ ರೀತಿಯಲ್ಲಿ ಬಿಗ್ ಬಾಸ್ ಅನ್ನ ಗೆದ್ದು ಎಲ್ಲಾ ಕಡೆಯೂ ಕೂಡ ತನ್ನ ಅಭಿಮಾನಿಗಳನ್ನ ಮೀಟ್ ಮಾಡಿದ್ರು. ಅಂಡ್ ಹನುಮಂತ ಈಗ ಅದೇ ಜಾಗಕ್ಕೆ ಏನಾದ್ರೂ ಅದೇ ರೀತಿಯ ಗಾಯಕನನ್ನ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಕರೆತರಲಾಯ್ತಾ? ಎಸ್, ಗಾಯಕರೊಬ್ರು ಜವಾರಿ ಹೈದನಂತೆಯೇ ಬಿಗ್ ಬಾಸ್ ಮನೆಗೆ ಈ ಸಲ ಬಂದಿದ್ದಾರೆ. ಅವರೇ ಉತ್ತರ ಕರ್ನಾಟಕದ ಮಾಳು ನಿಪನಾಳ. ಮಾಳು ನಿಪನಾಳ್ ಅವರನ್ನ ನಾವು ನೋಡಿದ್ದೆ ಆದ್ರೆ, ಅವರ ಹಾಡುಗಳನ್ನ ನಾವು ಕೇಳಿದ್ದೆ ಆದ್ರೆ ಸಾಕಷ್ಟು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿತ್ತು ಯೂಟ್ಯೂಬ್ನಲ್ಲಿ. ಅಂಡ್ ಯೂಟ್ಯೂಬ್ನಲ್ಲಿ ಭಾರಿ ಸದ್ದು ಮಾಡಿರುವಂತಹ ಮಾಳು ನಿಪನಾಳ ಅವರು ಉತ್ತರ ಕರ್ನಾಟಕದ ಮೂಲಕ ದೇಸಿ ಗಾಯಕ ಅಂತ ಹೆಸರಾದವರು. ಬೆಳಗಾವಿಯ ರಾಯಭಾಗದ ನಿಪನಾಳ್ ಗ್ರಾಮದ ಇವರು ಹಾಡಿರುವಂತಹ ಹಾಡು ಅಂತ ಹೇಳಿದ್ರೆ ನಾ ಡ್ರೈವರ ನೀ ನನ್ನ ಲವ್ವರ ಸಾಂಗ್. ಈ ಸಾಂಗ್ ದೊಡ್ಡ ಹವಾವನ್ನ ಸೃಷ್ಟಿಸಿತ್ತು. ಈ ಸಾಂಗ್ ಸುಮಾರು ಏನಿಲ್ಲ ಅಂತ ಹೇಳಿದ್ರು 250 ಮಿಲಿಯನ್ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಈಗಲೂ ಕೂಡ ಉತ್ತರ ಕರ್ನಾಟಕದ ಸೈಡ್ ಏನಾದ್ರೂ ಹೋಗಿದ್ದೆ ಆದ್ರೆ ಟ್ರ್ಯಾಕ್ಟರ್ ಅಲ್ಲಿ ಹೋಗೋರು ಜಾಸ್ತಿ ಹಾಕುವಂತಹ ಹಾಡು, ಜಾಸ್ತಿ ಪ್ಲೇ ಮಾಡುವಂತಹ ಹಾಡು ಅಂತ ಹೇಳಿದ್ರೆ ನಾ ಡ್ರೈವರ ನೀ ನನ್ನ ಲವ್ವರ ಸಾಂಗ್ ಅನ್ನ. ಇವರ ಯೂಟ್ಯೂಬ್ ಚಾನೆಲ್ಗೆ ಏನಿಲ್ಲ ಅಂತ ಹೇಳಿದ್ರು 2+ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರುವುದೇ ಇವರ ಒಂದು ಜನಪ್ರಿಯತೆಗೆ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಸಿನಿಮಾದಲ್ಲಿ ಇವರನ್ನ ನಾವು ಇತ್ತೀಚೆಗೆ ನೋಡಿದ್ದು ಅಂದ್ರೆ, ಕಳೆದ ವರ್ಷ ಬಿಡುಗಡೆಯಾಗಿದ್ದಂತಹ ಪ್ರಭುದೇವ ಹಾಗೆ ನಿಶ್ವಿಕಾ ನಾಯ್ಡು ಅವರು ನಟಿಸಿದಂತಹ ಹಿತ್ತಲಕ್ಕ ಕರಿಬೇಡ ಮಾವ, ಈ ಒಂದು ಹಾಡನ್ನ ಹಾಡಿದವರು ಕೂಡ ಮಾಳು ನಿಪನಾಳ ಅವರೇ. ಯೋಗರಾಜ್ ಭಟ್ ಅವರು ಬರೆದಿದ್ದಂತಹ ಒಂದು ಸಾಹಿತ್ಯಕ್ಕೆ ಮಾಳು ನಿಪನಾಳ ದನಿ ಗೂಡಿಸಿದ್ರು. ಆ ಹಾಡು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು. ಸೊ 12ನೇ ವಯಸ್ಸಿನಿಂದಲೂ ಕೂಡ ನಾನು ಹಾಡ್ತಾ ಇದ್ದೆ, ನಾನು ಜಾತ್ರೆಗಳಲ್ಲೂ ಕೂಡ ಹಾಡ್ತಾ ಇದ್ದೆ. ನಂತರ ನನಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂತು. ಬೆಳಗಾವಿ ಜಿಲ್ಲೆಯ ಒಂದು ಹಳ್ಳಿಯನ್ನ ನಾನು ಕೂಡ ಬಿಟ್ಟಿಲ್ಲ, ಅಂದ್ರೆ ಒಂದೇ ಒಂದು ಹಳ್ಳಿಯನ್ನು ನಾನು ಬಿಡದೇನೆ ಎಲ್ಲಾ ಕಡೆನೂ ಕೂಡ ಹೋಗಿ ಹಾಡಿದ್ದೀನಿ ಅನ್ನೋದು ಮಾಳು ನಿಪನಾಳ ಅವರ ಮಾತು. ಇನ್ನು ಇವರಿಗೆ ಹೊರದೇಶದಲ್ಲೂ ಕೂಡ ಫೇಮಸ್ ಮಾಡಿದ್ದು ಅಂತ ಹೇಳಿದ್ರೆ ನಾ ಡ್ರೈವರ ಸಾಂಗ್, ಜೊತೆಗೆ ಯೋಗರಾಜ್ ಭಟ್ ಅವರ ಒಂದು ಹಿತ್ತಲಕ್ಕ ಕರಿಬೇಡ ಮಾವ ಹಾಡು ಕೂಡ ಅವರಿಗೆ ಸಾಕಷ್ಟು ಜನಪ್ರಿಯತೆಯನ್ನ ತಂದುಕೊಟ್ಟಿತ್ತು. ಇನ್ನು ಮಾಳು ನಿಪನಾಳ ಅವರು ಮದುವೆ ಆಗಿರುವಂತಹ ಹುಡುಗಿ ಇದಾರಲ್ಲ, ಅವರು ಕೂಡ ಸಿಂಗರ್. ಅಂಡ್ ಅವರಿಬ್ಬರದ್ದು ಕೂಡ ಲವ್ ಮ್ಯಾರೇಜ್. ಮೊದಲು ಮಾಳು ಅವರೇ ಅವರನ್ನ ಪ್ರಪೋಸ್ ಮಾಡಿದ್ದು, ಜೊತೆಗೆ ಅವರಿಗೆ ಇಬ್ಬರು ಮಕ್ಕಳು ಕೂಡ ಈಗ ಇದ್ದಾರೆ. ನಮ್ಮ ಮನೆ ಮಳೆಗೆ ಸೋರ್ತಾ ಇತ್ತು, ಈಗ ದೊಡ್ಡ ಮನೆ ಕಟ್ಸಿದ್ದೀನಿ ಅನ್ನುವಂಥದ್ದು ಮಾಳು ನಿಪನಾಳ ಅವರ ಮಾತು. ಯಾಕಂತ ಹೇಳಿದ್ರೆ ಈಗ ಕಟ್ಸಿರುವಂತಹ ಮನೆ ಏನಿದೆ, ಆ ಮನೆಯನ್ನ ಅವರು ಯೂಟ್ಯೂಬ್ ನಿಂದ ಬಂದಂತಹ ಆದಾಯದಿಂದಲೇ ಅವರು ಕಟ್ಟಿಸಿದ್ದಾರೆ ಅನ್ನುವಂತಹ ಒಂದು ಕ್ರೆಡಿಟ್ ಅವರಿಗೆ ಸಲ್ಲುತ್ತೆ. ಅಂಡ್ ನಿಪನಾಳ ಅವರೀಗ 16ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ. ರೀಲ್ಸ್ ಮಾಡೋದ್ರಲ್ಲೂ ಕೂಡ ಇವರು ಫೇಮಸ್ ಆಗಿದ್ದಾರೆ. ನಾ ಡ್ರೈವರ ಸಾಂಗ್ ಇದೆಯಲ್ಲ, ಇದ್ರ ಜೊತೆಗೆ ಹಿತ್ತಲಕ್ಕ ಕರಿಬೇಡ ಈ ಹಾಡಿನ ಮೂಲಕ ಮಾಳು ನಿಪನಾಳ ಈ ಸಲ ಉತ್ತರ ಕರ್ನಾಟಕದಿಂದ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಒಂದು ಸಕ್ಸಸ್ ಅನ್ನ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದಹಾಗೆ ಇವರ ಒಂದು ಹಾವಭಾವ, ಜೊತೆಗೆ ಅವರು ಮಾತನಾಡುವಂತಹ ರೀತಿ, ಹಾಡೋದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ರೀತಿ ಉತ್ತರ ಕರ್ನಾಟಕದ ನಮ್ಮ ಬಡ್ನಿ ಹೈದ, ಹಾವೇರಿಯ ಹೈದ ಹನುಮಂತ ನೆನಪಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಇನ್ನು ಮತ್ತೊಬ್ರು ಹೋಗಿದ್ದಾರೆ, ಅವರೇ ಮಲ್ಲಮ್ಮರವರ ಮಾತನ್ನ ಕೇಳಿ ಅಂತೂ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಬಿದ್ದು ನಕ್ರು. ಹಾಗೆ ಒಂದು ಅವರ ಇನ್ನೋಸೆನ್ಸ್ ಇದೆಯಲ್ಲ, ಸೊ ಆ ಒಂದು ಇನ್ನೋಸೆನ್ಸ್ ಕೂಡ ಎಲ್ರಿಗೂ ಕೂಡ ಇಷ್ಟ ಆಯ್ತು. ಹಾಗಾದ್ರೆ ಮಲ್ಲಮ್ಮ ಯಾರು ಅಂತ ನಾವು ನೋಡೋದಾದ್ರೆ, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನವರು ಈ ಮಲ್ಲಮ್ಮ ಅವರು.
ಅಂಡ್ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಅಂತ ಬಂದಿದ್ದಾಗ ಅವರು ಒಂದು ಪಾರ್ಲರ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅವರು ಮಾತನಾಡುವಂತಹ ರೀತಿ ಇದೆಯಲ್ಲ, ಅದನ್ನ ನೋಡಿ ಕಿರುತೆರೆಯ ನಟರೊಬ್ರು ಮನೋಜ್ ಕುಮಾರ್ ಅವರನ್ನ ಮಾತನಾಡಿಸೋದಕ್ಕೆ ಮಾಡ್ತಾರೆ. ಜೊತೆಗೆ ಅವರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾದಲ್ಲಿ ಅವರೊಂದು ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಸೊ ಆ ಒಂದು ಕ್ರಿಯೇಟ್ ಮಾಡಿದಂತಹ ಅವರ ಮಾತನ್ನ ಕೇಳೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಇದು ಮಲ್ಲಮ್ಮರವರು ಫೇಮಸ್ ಆಗೋದಕ್ಕೆ ಕಾರಣ ಆಗಿದ್ದು ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತಾನೆ ಹೇಳ್ಬೋದು. ಅಂಡ್ ಇಬ್ರು ಗಂಡು ಮಕ್ಕಳಿರುವಂತಹ ಮಲ್ಲಮ್ಮ ಅವರು ನಾನು ಈಗಾಗಲೇ ಹೇಳಿದಾಗೆ ಸುರಪುರದವರು. ಅಂಡ್ ಗ್ರಾಮೀಣ ಭಾಗದ ಈ ಪ್ರತಿಭೆ ಯಾವ ರೀತಿಯ ಒಂದು ಟ್ವಿಸ್ಟ್ ಅನ್ನ ತರ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಟ್ನಲ್ಲಿ ಈ ಬಾರಿ ಇಬ್ರು ಉತ್ತರ ಕರ್ನಾಟಕ ಮೂಲದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ದು ಯಾವ ರೀತಿಯ ಆಟವನ್ನ ಆಡ್ತಾರೆ, ಯಾವ ರೀತಿಯ ಅಭಿಮಾನಿಗಳ ಮನಸ್ಸನ್ನ ಗೆಲ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.